16 ವರ್ಷ. ಆದ್ರೆ ಇಡೀ ಕ್ರಿಕೆಟ್ ಲೋಕವೇ ತನ್ನತ್ತ ತಿರುಗಿ ನೋಡುವಂತಹ ಸಾಧನೆ ಮಾಡಿದ್ದಾಳೆ. ಅಂದಹಾಗೆ ಈಕೆ ಕ್ರಿಕೆಟರ್ ಆಗಿದ್ದು ಕೇವಲ 3 ವರ್ಷಗಳ ಹಿಂದೆ. ಅದಕ್ಕೂ ಮೊದಲು ಆಕೆ ಸ್ಟೇಟ್ ಲೆವೆಲ್ ಸ್ಕೇಟರ್ ಆಗಿದ್ದು. ಅದೆಂಗೋ ಬೈ ಮಿಸ್ ಆಗಿ ಕ್ರಿಕೆಟರ್ ಆದ್ಲು ಅಂದ್ರೆ ತಪ್ಪಾಗಲ್ವೇನೋ. ಇದೆಲ್ಲ ನಾನು ಹೇಳ್ತಾ ಇರೋದು ಜಿ ಕಮಲಿನಿಯ ಬಗ್ಗೆ. WPL ನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಭರ್ಜರಿ ಆಟ ಆಡ್ತಿರೋ ಕಮಲಿನಿಯ ಕ್ರಿಕೆಟ್ ಜರ್ನಿ ನಿಜಕ್ಕೂ ರೋಚಕ. ಸ್ಕೇಟರ್ ಆಗಿದ್ದವಳು ಕ್ರಿಕೆಟರ್ ಆಗಿದ್ದು ಹೇಗೆ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಆಕೆಯ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜಿ ಕಮಲಿನಿ ಚೊಚ್ಚಲ WPL ಟೂರ್ನಿಯಲ್ಲಿ ಆಡ್ತಿರೋ ಈಕೆ ಸಖತ್ ಸದ್ದು ಮಾಡ್ತಿದ್ದಾಳೆ. ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಿರೋ ಈಕೆ ಮೊನ್ನೆ RCB ವಿರುದ್ಧ ಹೊಡೆದಿದ್ದು ಕೇವಲ 11 ರನ್ ಆಗಿದ್ರು ಒತ್ತಡದ ಸಂದರ್ಭದಲ್ಲೂ ಅಗ್ರೆಸಿವ್ ಆಗಿ ಆಡಿರುವ ರೀತಿಯಿಂದಲೇ ಗಮನ ಸೆಳೆದಿದ್ಲು. WPL ಅಂಗಳದಲ್ಲಿ ಸದ್ದು ಮಾಡ್ತಿದ್ದಂತೆ ಈಕೆಯ ಬಗ್ಗೆ ತಿಳಿದುಕೊಳ್ಳಲು ಕ್ರಿಕೆಟ್ ಪ್ರೇಮಿಗಳು ಉತ್ಸುಕರಾಗಿದ್ದಾರೆ. ಅಂದಹಾಗೆ ಈ ಪೋರಿ ಜುಲೈ 20, 2008ರಲ್ಲಿ ಮದುರೈನಲ್ಲಿ ಜನಿಸಿದ್ಲು. ಸಾಮಾನ್ಯವಾಗಿ ಕ್ರಿಕೆಟರ್ ಅಂದಮೇಲೆ ಅವರಿಗೆ ಬಾಲ್ಯದಿಂದಲೂ ಈ ಆಟದ ಬಗ್ಗೆ ಆಸಕ್ತಿ ಇದ್ದೇ ಇರುತ್ತೆ. ಕ್ರಿಕೆಟ್ ಆಡ್ತಾ ಬೆಳೆದಿರ್ತಾರೆ. ಆದ್ರೆ ಈ ಕಮಲಿನಿಗೆ ಕ್ರಿಕೆಟ್ ಬಗ್ಗೆ ಗಂಧ ಗಾಳಿನೂ ಗೊತ್ತಿರಲಿಲ್ಲ. ಚಿಕ್ಕಂದಿನಿಂದಲೇ ಆಕೆಯನ್ನು ಅಪ್ಪ ಸ್ಕೇಟಿಂಗ್ಗೆ ಸೇರಿಸಿದ್ರು. ಆಕೆಯು ಅದನ್ನ ವಿಶೇಷ ಆಸಕ್ತಿಯಿಂದ ಕಲಿತಿದ್ಲು. ಸ್ಕೇಟಿಂಗ್ ನಲ್ಲಿ ತನ್ನ ವಯಸ್ಸಿನ ಮಕ್ಕಳ ನಡುವೆ ಸ್ಟೇಟ್ ಲೆವೆಲ್ ಚಾಂಪಿಯನ್ ಕೂಡ ಆಗಿದ್ಲು. ಅದೊಂದ್ಸಲ ಸ್ಕೇಟಿಂಗ್ ಮಾಡ್ತಿದ್ದಾಗಲೇ ಆಕೆ ಇಂಜರಿಗೆ ಒಳಗಾದ್ಲು. ಹೀಗಾಗಿ ಕೆಲ ಸಮಯ ಆಕೆ ಸ್ಕೇಟಿಂಗ್ ಕ್ಲಾಸ್ಗೆ ಹೋಗೋಕೆ ಆಗಿರ್ಲಿಲ್ಲ. ಇನ್ನೊಂದ್ ಕಡೆ ಕಮಲಿನಿಯ ಅಣ್ಣನು ಕ್ರೀಡಾಪಟು. ಆತ ಕ್ರಿಕೆಟ್ ಕೋಚಿಂಗ್ ಪಡಿತಾ ಇದ್ದ. ಅಣ್ಣ ಬ್ಯಾಟರ್ ಕಮ್ ಸ್ಪಿನ್ನರ್. ಹೀಗಾಗಿ ಅದೊಂದು ದಿನ ಪ್ರಾಕ್ಟೀಸ್ ವೇಳೆ ಅಣ್ಣನಿಗೆ ಕಂಪನಿ ಕೊಡೋದಿಕ್ಕೆ ಅಂತ ಆಕೆ ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿಗೆ ಹೋಗಿದ್ಲು. ಆದ್ರೆ ಆಟ ಆಡೋದಕ್ಕಲ್ಲ, ಜಸ್ಟ್ ಕೂತ್ಕೊಂಡು ಆಟ ನೋಡೋದಿಕ್ಕೆ. ಹಾಗೆ ಅಣ್ಣನ ಜೊತೆ ಕ್ರಿಕೆಟ್ ಕೋಚಿಂಗ್ ನೋಡಲು ಹೋಗಿದ್ದು. ಅಲ್ಲಿಂದಲೇ ನೋಡಿ ಕಮಲಿನಿಯ ಲೈಫ್ ಜರ್ನಿ ಸಂಪೂರ್ಣ ಬದಲಾಗಿದ್ದು. ಸ್ಕೇಟರ್ ಆಗಿದ್ದವಳು ದಿಢೀರ್ ಅಂತ ಕ್ರಿಕೆಟರ್ ಆಗಿ ಬದಲಾದ್ಲು. ಕಮಲಿನಿಗೆ ಆಗ 12 ವರ್ಷ. ತಾನು ಕ್ರಿಕೆಟರ್ ಆಗ್ತೀನಿ ಅಂತ ಕನ್ಸಲು ಅಂದ್ಕೊಂಡಿರ್ಲಿಲ್ವೇನೋ. ಅಣ್ಣ ಆಟ ಆಡ್ತಿರೋದನ್ನ ನೋಡ್ತಿದ್ದ ಕಮಲಿನಿಗೆ ನಾನು ಯಾಕೆ ಕ್ರಿಕೆಟರ್ ಆಗಬಾರ್ದು ಅಂತ ಅನಿಸಿತ್ತಂತೆ. ಒಂದು ಕೈ ನೋಡೇ ಬಿಡೋಣ ಅಂತ ಹೇಳಿ ತಾನು ಕ್ರಿಕೆಟ್ ಆಡ್ತೀನಿ ಅಂತ ಅಪ್ಪನ ಬಳಿ ಹೇಳಿದ್ರಂತೆ. ಕಮಲಿನಿ ಮಾತು ಕೇಳಿದ ಅಪ್ಪನಿಗೂ ಒಂದ್ಸಲ ಶಾಕ್ ಆಗಿತ್ತು. ಮಗಳು ಆಸೆ ಪಡ್ತಿದ್ದಾಳೆ ಅಂದಾಗ ಅಪ್ಪ ಯಾವತ್ತೂ ನಿರಾಸೆ ಮಾಡೋದಿಲ್ಲ ಅಲ್ವಾ. ನೆಟ್ಗೆ ಕರ್ಕೊಂಡು ಹೋದ ಅಪ್ಪ ಕಮಲಿನಿ ಕೈಗೆ ಬ್ಯಾಟ್ ಕೊಟ್ಟು ಬೌಲಿಂಗ್ ಮಾಡೇ ಬಿಟ್ರು. ಅಣ್ಣ ಹೇಗೆ ಬ್ಯಾಟಿಂಗ್ ಮಾಡ್ತಿದ್ರು ಅದೇ ತರ ಕಮಲಿನಿ ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಮಾಡಿದ್ರು. ಕಮಲಿನಿ ಬ್ಯಾಟಿಂಗ್ ಸ್ಟೈಲ್ ನೋಡಿದ ಅಪ್ಪ ಅಣ್ಣ ನಿಜಕ್ಕೂ ಶಾಕ್ ಆಗಿದ್ರು. ಯಾಕಂದ್ರೆ ಕಮಲಿನಿ ಯಾವತ್ತೂ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿರ್ಲಿಲ್ಲ. ಅಣ್ಣ ಆಡ್ತಿರುವಾಗ ಜಸ್ಟ್ ಅಬ್ಸರ್ವ್ ಮಾಡ್ತಿದ್ರು ಅಷ್ಟೇ. ಬಳಿಕ 1-2 ತಿಂಗಳು ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಬಂದ್ರು. ಅಲ್ಲಿಂದ ಕಮಲಿನಿ ಕ್ರಿಕೆಟ್ ಜರ್ನಿ ಶುರುವಾಯಿತು. ಈ ನಡುವೆ ಕಮಲಿನಿ ಹಾಗೂ ಆಕೆ ಅಣ್ಣ ಔಟ್ ಹೌಸ್ ನಲ್ಲಿ ಹೀಗೆ ಆಡ್ತಾ ಇರ್ತಿದ್ರು. ಒಂದಿನ ವರಾಂಡದಲ್ಲಿ ಆಡ್ತಿರುವಾಗ ಕಮಲಿನಿ ಅಣ್ಣ ನೀನು ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಯಾಕೆ ಟ್ರೈ ಮಾಡಬಾರ್ದು ಅಂತ ಕೇಳಿದ್ರಂತೆ. ಅಣ್ಣ ಬೌಲಿಂಗ್ ಮಾಡ್ತಿದ್ದಂತೆ ಕಮಲಿನಿ ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಚೆನ್ನಾಗೇ ಮಾಡಿದ್ರು. ಕೂಡಲೇ ಈ ವಿಚಾರನ ಅಣ್ಣ ಅಪ್ಪನಿಗೆ ತಿಳಿಸಿದ್ರು. ನೆಕ್ಸ್ಟ್ ಡೇ ಅಪ್ಪ ನೆಟ್ಗೆ ಕರ್ಕೊಂಡು ಹೋಗಿ ಬೌಲಿಂಗ್ ಮಾಡಿದ್ರು. ಅಲ್ಲೂ ಕೂಡ ಚೆನ್ನಾಗೆ ಬ್ಯಾಟಿಂಗ್ ಮಾಡಿದ್ರಂತೆ ಕಮಲಿನಿ. ಹಾಗೆ ಲೆಫ್ಟ್ ಹ್ಯಾಂಡ್ ಆಗಿ ಪರಿವರ್ತನೆ ಆಗಿದ್ರು ಕಮಲಿನಿ. ಇನ್ನು ಕಮಲಿನಿ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಕೂಡ ಮಾಡಬಲ್ರು. ಅಣ್ಣನ ಜೊತೆ ದಿನದಲ್ಲಿ 2-3 ಗಂಟೆ ಬೌಲಿಂಗ್ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಆಗ ಕಮಲಿನಿಗೆ ಬೌಲಿಂಗ್ ಜವಾಬ್ದಾರಿಯನ್ನ ಅಪ್ಪ ನೀಡಿದ್ರಂತೆ. ಅದಾದ್ಮೇಲೆ ಕೋಚ್ಗಳು ವಿಕೆಟ್ ಕೀಪಿಂಗ್ ಮಾಡೋದಕ್ಕೂ ಸಲಹೆ ನೀಡಿದ್ರಂತೆ. ಹೀಗಾಗಿ ಬ್ಯಾಟಿಂಗ್ ಜೊತೆ ಬೌಲಿಂಗ್ ಹಾಗೂ ವಿಕೆಟ್ ಕೀಪಿಂಗ್ ಕಲಿತು ಆಲ್ರೌಂಡರ್ ಆಗಿದ್ದಾರೆ ಕಮಲಿನಿ. ಅಲ್ಲಿಂದ ಕಮಲಿನಿಗೆ ಒಂದೊಂದೇ ಅವಕಾಶಗಳು ಹುಡ್ಕೊಂಡು ಬರುತ್ತೆ. 15 ವರ್ಷಕ್ಕೆ ದೇಶೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡ್ತಾರೆ. ದೇಶೀಯ ಕ್ರಿಕೆಟ್ನಲ್ಲಿ ಅಂಡರ್-19 ಪಂದ್ಯಾವಳಿಯಲ್ಲಿ ತಮಿಳುನಾಡಿಗೆ ಆಡಿದ ಕಮಲಿನಿ 8 ಪಂದ್ಯಗಳಲ್ಲಿ 311 ರನ್ ಗಳಿಸೋ ಮೂಲಕ ಮಿಂಚಿದ್ರು. ಕಮಲಿನಿ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ತಮಿಳುನಾಡು ಅಂಡರ್-19 T20 ಟ್ರೋಫಿ ಗೆದ್ಕೊಂಡಿತು. ಬಳಿಕ ಕಮಲಿನಿ ಕ್ರಿಕೆಟ್ ಕೆರಿಯರ್ಗಾಗಿ ಆಕೆಯ ಕುಟುಂಬ ಮದುರೈನಿಂದ ಚೆನ್ನೈಗೆ ಶಿಫ್ಟ್ ಆಗ್ತಾರೆ. ಇದಾದ ಬಳಿಕ ಭಾರತ ಬಿ ತಂಡದಲ್ಲಿ ಸ್ಥಾನ ಪಡೆದ್ರು. ದಕ್ಷಿಣ ಆಫ್ರಿಕಾ ವಿರುದ್ಧದ ತ್ರಿಕೋನ ಸರಣಿಯ ಫೈನಲ್ನಲ್ಲಿ 79 ರನ್ ಬಾರಿಸೋ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದ್ರು. ಅಲ್ಲಿಂದ ಭಾರತ ಅಂಡರ್-19 ತಂಡಕ್ಕೂ ಆಯ್ಕೆಯಾದ್ರು. ಅಂಡರ್-19 T20 ವರ್ಲ್ಡ್ ಕಪ್ನಲ್ಲಿ 3 ಪಂದ್ಯಗಳಲ್ಲಿ ಓಪನರ್ ಆಗಿ ಬ್ಯಾಟ್ ಬೀಸಿದ್ರು ಕಮಲಿನಿ. ಫೈನಲ್ ಪಂದ್ಯದಲ್ಲಿ ಭರ್ಜರಿ ಅರ್ಧಶತಕ ಸಿಡಿಸಿ ಎಲ್ಲರ ಗಮನ ಸೆಳೆದಿದ್ರು. ಇದಾದ್ಮೇಲೆ ಕಮಲಿನಿ WPLಗೆ ಎಂಟ್ರಿ ಕೊಟ್ರು. 10 ಲಕ್ಷ ಮೂಲ ಬೆಲೆಗೆ ಹರಾಜು ಅಖಾಡಕ್ಕೆ ಪ್ರವೇಶ ಪಡೆದಿದ್ದ ಕಮಲಿನಿಯನ್ನ ಖರೀದಿಸಲು ಮುಂಬೈ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತೀವ್ರ ಪೈಪೋಟಿ ನಡೆಸಿದ್ವು.
ಕೊನೆಗೆ 1.6 ಕೋಟಿ ರೂಪಾಯಿಗೆ ಕಮಲಿನಿ ಮುಂಬೈ ಇಂಡಿಯನ್ಸ್ ಪಾಲಾದ್ರು. 16 ವರ್ಷ 213 ದಿನಗಳಲ್ಲಿ WPLಗೆ ಪಾದಾರ್ಪಣೆ ಮಾಡಿದ ಕಮಲಿನಿ ಅವರು 16 ವರ್ಷ 263 ದಿನಗಳಲ್ಲಿ ಗುಜರಾತ್ ಜೈಂಟ್ಸ್ ತಂಡದ ಪರ ಆಡಿದ್ದ ಶಬ್ನಮ್ ಶಕೀಲ್ ಅವರ ಅತ್ಯಂತ ಕಿರಿಯ ಆಟಗಾರ್ತಿ ಎಂಬ ದಾಖಲೆಯನ್ನ ಮುರಿದ್ರು. ಸದ್ಯ WPLನ ಅತ್ಯಂತ ಕಿರಿಯ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕಮಲಿನಿಯ ಅಗ್ರೆಸಿವ್ ಬ್ಯಾಟಿಂಗ್ ಮತ್ತು ಡೆಡಿಕೇಶನ್ ಗಮನಿಸಿದ್ರೆ ಈ ಹುಡುಗಿ ಟೀಮ್ ಇಂಡಿಯಾದ ದೊಡ್ಡ ಸ್ಟಾರ್ ಆಗಿ ಬೆಳೆಯುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಿವೆ. ನಮಸ್ಕಾರ.